ಇವತ್ತು ನಮ್ ಜೊತೆ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಹೇಮಂತ್ ಎಂ ರಾವ್ ಇದ್ದಾರೆ. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಕವಳುದಾರಿ ಇಂತ ಮೂವೀಸ್ ನ ಡೈರೆಕ್ಟ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಈಗ ಸದ್ಯಕ್ಕೆ ಅಕ್ಟೋಬರ್ 29 ರಿಲೀಸ್ ಆಗುವಂತ ಹೊಸ ಮೂವಿ ಭೀಮಾ ಸೇನಾ ನಲಮಹಾರಾಜ ಅನ್ನುವಂತ ಮೂವಿನ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ನಮಸ್ತೆ ಹೇಮಂತ್ ಅವ್ರೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್, ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಪ್ರೊಡ್ಯೂಸ್ ಮಾಡ್ತಿರುವಂತ ಹೊಸ ಮೂವಿ ಟ್ರೈಲರ್ ತುಂಬಾ ಚೆನ್ನಾಗಿದೆ. ಈ ತರ ಮೂವಿಗೆ ಪ್ರೊಡ್ಯೂಸರ್ ಆಗ್ಬೇಕು ಅಂತ ಯಾಕೆ ಅನ್ಸ್ತು ಅಂಡ್ ನಿಮ್ಮ ಫೀಲ್ ಹೇಗಿದೆ? ಈ ಟ್ರೈಲರ್ ತುಂಬಾ ಚೆನ್ನಾಗಿರೋದಕ್ಕೆ ಕಾರಣ ತುಂಬಾ ಒಂದು ಒಳ್ಳೆ ಸಿನಿಮಾ ತಂಡ ನಮಗೆ ಸಿಕ್ಕಿದೆ. ನಮ್ಮ ಡೈರೆಕ್ಟರ್ ಕಾರ್ತಿಕ್ ಸರ್ಗೂರ್ ಅವರು, ಮತ್ತೆ ಎಲ್ಲಾ ಆಕ್ಟರ್ಸ್ ಅರವಿಂದ್ ಅಯ್ಯರ್, ಆರೋಹಿ ನಾರಾಯಣ್, ಪ್ರಿಯಾಂಕಾ ತಿಮೇಶ್, ಪ್ರತಿಯೊಬ್ರು ಅವ್ರವ್ರ ಪಾತ್ರಗಳನ್ನ ತುಂಬಾ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಮತ್ತೆ ಟೆಕ್ನಿಕಲ್ ಟೀಮ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ಚರಣ್ ರಾಜ್ ಮತ್ತೆ ರವೀಂದ್ರನಾಥ್ ಅಂತ. ಸೊ ಒಂದ್ ಒಳ್ಳೆ ಟೀಮ್ ಸೇರ್ಕೊಂಡಾಗ ವಿತ್ ಗುಡ್ ಸ್ಟೋರಿ ಒಂದು ಒಳ್ಳೆ ಸಿನಿಮಾ ಆಗ ಎಲ್ಲ ಸಾಧ್ಯತೆಗಳಿರತ್ತೆ. ಪ್ರೊಡ್ಯೂಸರ್ ಆಗಿ ನಮ್ ಕೆಲಸ ಅವಾಗ ಟು ಮೇಕ್ ಶೋರ್ ದಟ್ ದ ಟೀಮ್ ಇಸ್ gets the right guidance, gets the right kind of support and encouragement. ಅದನ್ನ ನಾವು ನಮ್ ಕಡೆಯಿಂದ ಮಾಡಿದೀವಿ. ಅಂದ್ರೆ ಪುಷ್ಕರ್, ನಾನು, ರಕ್ಷಿತ್ 3 ಜನ ಒಟ್ಟಿಗೆ ಪ್ರೊಡ್ಯೂಸ್ ಮಾಡಿರೋಂತ ಸಿನಿಮಾ ಇದು. ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್ ಫಿಲ್ಮ್. ಸೊ ಪ್ರೇಕ್ಷಕರು ಏನ್ ಹೇಳ್ತಾರೆ ನೋಡ್ತ ಅಂತ ಕಾತುರದಲ್ಲಿ ಕಾಯ್ತಾ ಇದ್ದೀನಿ. ಹೇಮಂತ್ ಅವರೇ, ಬೇಸಿಕ್ಲಿ ಈ ಒಂದು ಹೊಸ ಮೂವಿನಲ್ಲಿ ಅರವಿಂದ್ ಅವ್ರು ಆಕ್ಟ್ ಮಾಡ್ತಾರೆ. ಸೊ ಅರವಿಂದ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕಿರಿಕ್ ಪಾರ್ಟಿ ಮೂವಿನಲ್ಲಿ ರಕ್ಷಿತ್ ಶೆಟ್ಟಿ ಅವರ ಫ್ರೆಂಡ್ ರೋಲ್ ನ ಪರ್ಫಾರ್ಮ್ ಮಾಡ್ತಾರೆ. ಸೊ ಲೀಡ್ ರೋಲ್ ಪ್ಲೇ ಮಾಡಕ್ಕೆ ಯಾಕೆ ಅರವಿಂದ್ ಅವರೇ ಬೆಸ್ಟ್ ಅನ್ಸ್ತು ನಿಮ್ ಪ್ರಕಾರ? ಅರವಿಂದ್ ಆಕ್ಚುಲಿ ಅಂದ್ರೆ ಒಂದ್ ಸಣ್ಣ ಹಿನ್ನೆಲೆ ಕೊಡ್ಬೇಕು ಅಂದ್ರೆ, ನಾನು ಗೋಧಿ ಬಣ್ಣ ಮಾಡ್ಬೇಕಾದ್ರೆ ನನಗೆ ಆಡಿಷನ್ ಅಲ್ಲಿ ಮೀಟ್ ಮಾಡಿದಂತ ಆಕ್ಟರ್ ಅವರು. ಅವ್ರ ಆಡಿಷನ್ ಎಷ್ಟು ಇಷ್ಟ ಆಗಿತ್ತು ಅಂದ್ರೆ, ಇನ್ಫ್ಯಾಕ್ಟ್ ಗೋಧಿ ಬಣ್ಣ ಹಿ ವಾಸ್ ಸಪೋಸ್ ಟು ಪ್ಲೇ ರಕ್ಷಿತ್ ರೋಲ್. ಬಟ್ ಅನ್ಫಾರ್ಚುನೇಟ್ಲಿ ಅದು ರಕ್ಷಿತ್ಗೆ ಫಸ್ಟ್ ನಾನು ಅಪ್ರೋಚ್ ಮಾಡಿದ್ದೆ. ರಕ್ಷಿತ್ ಅವಾಗ ಡೇಟ್ಸ್ ಇರ್ಲಿಲ್ಲ. ರಕ್ಷಿತ್ ಅವ್ರ ಡೇಟ್ ಫ್ರೀ ಆಗಿದ್ದಕ್ಕೆ ಅರವಿಂದ್ ಅವರು ಆ ಪ್ರಾಜೆಕ್ಟ್ ಡ್ರಾಪ್ ಮಾಡ್ಬೇಕಾಯ್ತು. ಬಟ್ ಅರವಿಂದ್ ಅವ್ರ ಪರ್ಫಾರ್ಮೆನ್ಸ್ ನನಗೆ ಅವಾಗ್ಲಿಂದನೂ ತುಂಬಾ ಒಂದು ಅದ್ಭುತ ನಟ ಅಂತ ಅವಾಗ್ಲಿಂದಾನು ಅನ್ಸಿತ್ತು. ಸೊ ಅಲ್ಲಿಂದ ಒಂದು ನಮ್ದೊಂದು ಫ್ರೆಂಡ್ಶಿಪ್ ಆಗ್ಲಿ ಅಥವಾ ಒಂದು ಕನೆಕ್ಷನ್ ಆಗ್ಲಿ ಇತ್ತು. ಸೊ ದಟ್ ಹೌ ಹಿ ಇಸ್ ದಟ್ ಹೌ ವಿ ಹ್ಯಾವ್ ಕೊಲಾಬರೇಟೆಡ್ ಆನ್ ಡಿಫ್ರೆಂಟ್ ಪ್ರಾಜೆಕ್ಟ್. ಈ ಸಿನಿಮಾದಲ್ಲಿ ಅವ್ರದ್ದು ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಎದ್ದು ಕಾಣಿಸತ್ತೆ ಅಂತ ನನ್ನ ಅನ್ಸಿಕೆ. ಸಿನಿಮಾ ನೋಡಿ, ಅಂದ್ರೆ ಸಿನಿಮಾನ ತುಂಬಾ ಹಲವಾರು ಸ್ಟೇಜಸ್ ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಐ ಹ್ಯಾವ್ ಸೀನ್ ಎಷ್ಟು ಎಫರ್ಟ್ ಹಾಕಿದ್ದಾರೆ. ಬಿಕಾಸ್ ಈ ಸಿನಿಮಾಗ ಅವರು ಹಿ ಹ್ಯಾಡ್ ಟು ಪುಟ್ ಆನ್ ವೆಯ್ಟ್, ಹಿ ಹ್ಯಾಡ್ ಟು ಚೇಂಜ್ ಹಿಸ್ ಲುಕ್. ಅಂಡ್ ಈ ಸಿನಿಮಾಗೋಸ್ಕರ ಬೇರೆ ಸಿನಿಮಾಗಳು ಅವ್ರಿಗೆ ಅವಕಾಶಗಳು ಬಿಟ್ಟಿದ್ರು ಈ ಸಿನಿಮಾ ಮಾಡೋದಿಕ್ಕೆ. ಸೊ ಅದ್ಭುತವಾದ ಡೆಡಿಕೇಶನ್ ಕೊಟ್ಟಿದ್ದಾರೆ. ಅಂಡ್ ಐ ಥಿಂಕ್ ಅದು ತೆರೆ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಾಣಿಸತ್ತೆ, ಅದು ಆ ಡೆಡಿಕೇಶನ್ ಮತ್ತೆ ಆ ಎಫರ್ಟ್. ಅವ್ರಿಗೆ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಏನಾದ್ರು ಇತ್ತಾ ಅಥವಾ ಹೇಗೆ? ಬೇಸಿಕ್ ಅವ್ರು ಆಕ್ಚುಲಿ UK ಅಲ್ಲಿ ಕೆಲಸ ಮಾಡ್ತಾ ಇದ್ರು ಇನ್ ಅ ವೆರಿ ಗುಡ್ ಪೊಸಿಷನ್. ಐ ಥಿಂಕ್ ಹಿ ವಾಸ್ ವರ್ಕಿಂಗ್ ಫಾರ್ ಜಾಗ್ವಾರ್ ಕಾರ್ ಕಂಪನಿಗೆ. ಬಟ್ ಅವ್ರಿಗೆ ಆಕ್ಟಿಂಗ್ ಮಾಡಬೇಕು ಅಂತ ತುಂಬಾ ಮುಂಚೆಯಿಂದಾನು ಇತ್ತು ಪ್ಯಾಷನ್. ಹೌದು, ತುಂಬಾ ಸ್ಟ್ರಾಂಗ್ ಪ್ಯಾಷನ್ ಇತ್ತು. ಸೊ ಅವ್ರದ್ದು ಆ ವೆರಿ ಕಂಫರ್ಟಬಲ್ ಲೈಫ್ ನ ಬಿಟ್ಟು ವಾಪಸ್ ಭಾರತಕ್ಕೆ ಬಂದು ಆಕ್ಟಿಂಗ್ ಪರ್ಸ್ಯೂ ಮಾಡ್ಬೇಕು ಅಂತ ಶುರು ಮಾಡಿದ್ದು. ನಾಟಕಗಳು ಅದು ಇದು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನನಗೆ ಅವರು ಭೇಟಿ ಆಗಿದ್ದು ಬೇಸಿಕಲಿ. ಇವಾಗ ಸುಮಾರು ಸಿನಿಮಾಗಳು ಸೈನ್ ಮಾಡಿದ್ದಾರೆ, ಮಾಡ್ತಾ ಇದಾರೆ. ಇನ್ನೊಂದ್ 2-3 ಸಿನಿಮಾಗಳು ಅಂದ್ರೆ ಕೋವಿಡ್ ಇಂದ ಬಹುಶಃ ಆಚೆ ಕಡೆ ಬಂದಿಲ್ತಾ ಇರ್ಬೋದು. ಬಟ್ 2-3 ಸಿನಿಮಾಗಳು ಆಕ್ಚುಲಿ ಮಾತುಕತೆಯಲ್ಲಿ ಇತ್ತು ನನ್ಗೆ ಗೊತ್ತಿರೋ ಪ್ರಕಾರ. ಸೂಪರ್. ಆಕ್ಚುಲಿ ಈ ಮೂವಿ ಟ್ರೈಲರ್ ಚೆಕ್ಔಟ್ ಮಾಡಿದ್ರೆ ಫುಡ್ ಪ್ರಿಪೇರ್ ಮಾಡೋದು ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡುತ್ತೆ. ಸೊ ಬೇಸಿಕ್ಲಿ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ, ಒಂದು ಕುಟುಂಬ ಊಟ ಮಾಡೋದು ರೀತಿ ನಿಮಗೆ ಕುಟುಂಬದ ಬಗ್ಗೆ ಹೇಳುತ್ತೆ, ತುಂಬಾ ವಿಷಯ ಹೇಳುತ್ತೆ. ಅಂಡ್ ಫುಡ್ ಇಸ್ ಅ ವೆರಿ ಸೆಂಟ್ರಲ್ ಎಲಿಮೆಂಟ್ ಆಫ್ ಫ್ಯಾಮಿಲಿ. ಒಂದ್ ಕುಟುಂಬ ಅಂದ್ರೆ ಊಟ ಅನ್ನೋದು ತುಂಬಾ ಒಂದು, ಇವಾಗ ನೀವು ಹಬ್ಬ ಆಗ್ಲಿ ಅಥವಾ ಒಂದು ಇವನ್ ನೀವೊಂದ್ ಮನೇಲಿ ಒಂದು ಪಾವ ಇದ್ರು, ದ ಫುಡ್ ಯುನೈಟ್ಸ್ ಎವ್ರಿಬಡಿ. ಹನ್ನೊಂದ್ ದಿನ ಆದ್ಮೇಲೆ ಊಟ ಅಂತ ಕರೀತಾರೆ. ಸೊ ಮದ್ವೆ ಆಗ್ಲಿ, ಬರ್ತ್ಡೇ ಆಗ್ಲಿ, ಊಟಕ್ಕೆ ಇನ್ವೈಟ್ ಮಾಡ್ತಾರೆ. ಸೊ ಇಟ್ಸ್ ಅ ವೆರಿ ಕಲ್ಚರಲಿ ಬಾಂಡಿಂಗ್ ರಿಲೇಟೆಡ್ ಥಿಂಗ್ ಟು ಫ್ಯಾಮಿಲಿ. ಸೊ
ಸೊ ನಮ್ ಡೈರೆಕ್ಟರ್ ಅದನ್ನ ತುಂಬಾ ಬ್ಯೂಟಿಫುಲ್ ಆಗಿ ಒಂದು ಕತೆ ಹೆಣೆದಿದ್ದಾರೆ ಅರೌಂಡ್ ದಟ್. ಬಟ್ ಹೌ ಫುಡ್ ಈಸ್ ವೆರಿ ಸಿಮಿಲರ್ ಟು ಹ್ಯೂಮನ್ ರಿಲೇಶನ್ಶಿಪ್ ಅಂಡ್ ಹೌ ಫುಡ್ ಜಾಯಿಂಟ್ಸ್ ಪೀಪಲ್. ವಾವ್, ರಿಯಲಿ 100% ಟ್ರೂ. ಥಿಯೇಟರ್ ಆಕ್ಚುಲಿ ರಿಓಪನ್ ಆಗಿದೆ, ಬಟ್ ಆದ್ರೂ ಹೇಮಂತ್ ಅವರೇ OTT ಪ್ಲಾಟ್ಫಾರ್ಮ್ ಅಲ್ಲಿ ಈ ಮೂವಿ October 29th ರಿಲೀಸ್ ಮಾಡ್ತಿದ್ದೀರಾ, ಯಾಕೆ? ಅಂದ್ರೆ ನಮಗೆ ಆಬ್ವಿಯಸ್ಲಿ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅಂತ ಬಹಳ ಆಸೆ. ಬಟ್ ಅನ್ಫಾರ್ಚುನೇಟ್ಲಿ ಕೋವಿಡ್ ಅನ್ನೋದು ಇನಿಷಿಯಲಿ ಸ್ಟಾರ್ಟ್ ಆದಾಗ ಬರೀ 1 ತಿಂಗಳು 2 ತಿಂಗಳು ಅಂತ ಎಲ್ಲರೂ ಆ ಕಲ್ಪನೆಯಲ್ಲೇ ಇದ್ವಿ. ಬಟ್ ಇದು ಆಲ್ಮೋಸ್ಟ್ 8 ತಿಂಗಳು ಆಗ್ತಾ ಇದ್ರು, ಇನ್ನೂ ಏನು ಕಮ್ಮಿ ಆಗಂಗೆ ಯಾವ್ದೇ ಲಕ್ಷಣಗಳು ಇಲ್ಲ. ಸೊ ಅಂಡ್ ಈ ಪ್ರಾಜೆಕ್ಟ್ ಆಲ್ರೆಡಿ ಆಲ್ಮೋಸ್ಟ್ 2.5 years ಇಂದ ರೆಡಿ ಆಗ್ತಾ ಇತ್ತು. ಸೊ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅದು ವೆನ್ ದ ಟೈಮ್ ಇಸ್ ರೈಟ್ ಅದು ಸಿನಿಮಾ ಬರಲೇಬೇಕಲ್ಲ ಆಚೆ ಕಡೆ. ಸೊ ಒಂಥರ ಕೂಡ್ ಬಂದಿದ್ದು ಅಂತ ಹೇಳ್ಬೋದು OTT ಆಪರ್ಚುನಿಟಿ. OTT ಅವರು ನಾವು ಈ ಸಿನಿಮಾ ಬಗ್ಗೆ ಅಂದ್ರೆ ಅಮೆಝಾನ್ ಅವ್ರಿಗೆ ಈ ಸಿನಿಮಾ ಬಗ್ಗೆ ಹೇಳಿದಾಗ ಅವ್ರಿಗೆ ತುಂಬಾ ಇಂಟ್ರೆಸ್ಟೆಡ್ ಇತ್ತು, ಯಾಕಂದ್ರೆ ಅವ್ರಿಗೆ ತುಂಬಾ ಎಕ್ಸೈಟ್ ಆಯ್ತು ಈ ಪ್ರಾಜೆಕ್ಟ್. ಸಿನಿಮಾ ನಾವು ಮಾಡೋದು ಆಕ್ಚುಲಿ ಜನರು ತಲುಪಬೇಕು ಅಂತ. ಸೊ OTT ಪ್ಲಾಟ್ಫಾರ್ಮ್ ಅಲ್ಲಿ ಅದು ತಲುಪತ್ತೆ ಅಂದ್ರೆ ದೇರ್ ಇಸ್ ನಥಿಂಗ್ ಲೈಕ್ ಇಟ್. ಹಾಗೆ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ವರ್ಕ್ ಮಾಡ್ತಿದ್ದೀರಾ ಯಾವ್ದೋ ಪ್ರಾಜೆಕ್ಟ್ ಅಲ್ಲಿ ಈಗ ಸದ್ಯಕ್ಕೆ? ನಾನಿವಾಗ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಶೆಟ್ಟಿ ಅವ್ರ ಆಕ್ಟಿಂಗ್ ಅಲ್ಲಿ ಸಪ್ತ ಸಾಗರದ ಆಚೆ ಎಲ್ಲೋ ಅಂತ ಒಂದು ಸಿನಿಮಾ ಮಾಡ್ತಾ ಇದೀವಿ. ಜನವರಿ ಟೈಮ್ ಅಲ್ಲಿ ನಾವು ಶೂಟಿಂಗ್ ಹೋಗೋಣ ಅಂತ ಅನ್ಕೊಂತಾ ಇದ್ವಿ. ಅಂದ್ರೆ ಒಂದು 100 ಜನ ಇರ್ತಾರೆ ಕೆಲಸ ಮಾಡೋಂತವ್ರು. ಬಹಳ ಬೇಜಾರಿನ ವಿಷಯ ಏನು ಅಂದ್ರೆ ಅವರೆಲ್ಲ ಡೈಲಿ ವರ್ಕರ್ಸ್, ಡೈಲಿ ವೇಜ್ ವರ್ಕರ್ಸ್ ಅಂತ ಏನಂತಾರೆ. ಅವ್ರಿಗೆ ಸಂಬಳ ಅವತ್ತಿನ ದಿನ ಕೆಲ್ಸಕ್ಕೆ ಸಿಗತ್ತೆ. ಸೊ ಅಂತ ಆತರ ಕೆಲಸ ಮಾಡೋರ್ಗೆ ಲೈಟ್ ಡಿಪಾರ್ಟ್ಮೆಂಟ್ ಅಲ್ಲಿ, ಸೆಟ್ ಡಿಪಾರ್ಟ್ಮೆಂಟ್ ಅಲ್ಲಿ, ಮತ್ತೆ ಸ್ಕ್ರೀನು, ಕ್ಯಾಮ್ರಾ, ಈ ತರ ಹಲವಾರು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರ್ಗೆ ಬಹಳನೇ ತೊಂದರೆ ಇದು. ಲಾಸ್ಟ್ ಇಲ್ದೇ ಇರೋದ್ರಿಂದ ಇಟ್ಸ್ ಎ ಗುಡ್ ಥಿಂಗ್ ದಟ್ ಮತ್ತೆ ಶೂಟಿಂಗ್ ಮಾಡಕ್ ರೆಸ್ಯೂಮ್ ಮಾಡಿದ್ದಾರೆ. ಯಾಕೆಂದ್ರೆ ಎಲ್ಲಾ ಇಂಡಸ್ಟ್ರಿನೂ ಓಪನ್ ಮಾಡಿದ್ದಾರೆ ವಿತ್ ಆಫ್ ಕೋರ್ಸ್ ವಿತ್ ನೆಸೆಸರಿ ಪ್ರಿಕಾಷನ್. ಸೊ ಸಿನಿಮಾ ಇಂಡಸ್ಟ್ರಿನ ಲಾಸ್ಟ್ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ, ಬಟ್ ಫೈನಲಿ ಕೊಟ್ಟಿದ್ದಾರೆ ಅನ್ನೋದೇ ಖುಷಿ. ಸೊ ದಟ್ ಪೀಪಲ್ ಕ್ಯಾನ್ ರೆಸ್ಯೂಮ್ ಟೇಕಿಂಗ್ ಸೇಫ್ಟಿ ಮೆಜರ್ಸ್, ದೇ ಕ್ಯಾನ್ ಗೆಟ್ ಬ್ಯಾಕ್ ಟು ವರ್ಕ್. ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಅವರೇ. ಅಂಡ್ ಆಲ್ಸೋ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಈಗ ಸದ್ಯಕ್ಕೆ ಇಷ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಎಲ್ರಿಗೂ